स्वागत है आपका बी न्यूज नेशन में। मैं हूं आबिद हुसैन शेख। बीजापुर नवरसपुर उत्सव का ऐलान, जिला प्रशासन है तैयार। आज बीजापुर के जिला अधिकारी दफ्तर में आयोजित एक प्रेस कॉन्फ्रेंस में प्रवास उद्यम को बढ़ावा देने, बीजापुर शहर को वर्ल्ड हेरिटेज में शामिल करने, संस्कृति को बचाने, प्रवासियों को अच्छी सुविधा देने, यहाँ की पानी की प्राचीन व्यवस्था को बहाल करने, ऐतिहासिक स्मारकों की सुरक्षा, स्वच्छता और सुंदरता को निखारने जैसे कई अहम मुद्दों पर फैसले लेने की बात करते हुए मीडिया के सवालों पर जवाब देते हुए ऐतिहासिक नगर बीजापुर के साथ अब कोई सौतेला सुलूक नहीं किया जाएगा, इसका भरोसा दिया जिला इंचार्ज सेक्रेटरी मोहम्मद मोहसिन और टूरिज्म एडमिन DK अनिल कुमार ने। इस मौके पर DC ने बीजापुर में इस बार जनवरी के महीने में 3 दिन तक चलने वाले इस उत्सव को एक दिन ही सही नवरसपुर उत्सव मनाए जाने का ऐलान किया। ವಿಸ್ತೃತವಾದ ಒಂದು ಚಿತ್ರಣ ಅವರ ಮನಸ್ಸಲ್ಲಿ ಮೂಡಬೇಕು, ಆ ರೀತಿ ಅವರು ಪ್ರಯತ್ನ ಮಾಡಿ ಈಗ ಅದರ ಬಗ್ಗೆ ಸಭೆ ಕೂಡ ಮಾಡಲಿದ್ದಾರೆ, ಅಧಿಕಾರಿಗಳ ಸಭೆ ಮಾಡಲಿದ್ದಾರೆ। ಅದಕ್ಕೆ ಪೂರ್ವಭಾವಿಯಾಗಿ ತಮಗೆ ಕೂಡ ಒಂದು ಸ್ವಲ್ಪ ಬ್ರೀಫ್ ಮಾಡಬೇಕು, ಯಾಕಂದರೆ ಈಗಾಗಲೇ ಮುಹಸಿನ್ ಸಾಹೇಬ್ ನಮಗೆ ಪ್ರೆಸ್ ಕಾನ್ಫರೆನ್ಸ್ ವಿಷಯವನ್ನು ಸನ್ಮಾನ್ಯ ಮುಹಸಿನ್ ಸಾಹೇಬರು ಹೇಳ್ತಾರೆ ಅಂತ ನಾನು ಮಾನ್ಯ ಡಿಪ್ಟಿ ಕಮಿಷನರ್ ಹೇಳಿದ ಹಾಗೆ ಇಲ್ಲಿ ಬಿಜಾಪುರ ನಮ್ಮ ರಾಜ್ಯದಲ್ಲಿ 20 ಪ್ರವಾಸ ತಾಣಗಳನ್ನು ಲಾಸ್ಟ್ ಇಯರ್ ನಾವು ಆಯ್ಕೆ ಮಾಡಿದ್ದೀವಿ। ಆ 20 ಪ್ರವಾಸಿ ತಾಣಗಳಲ್ಲಿ ಬಿಜಾಪುರ ಇದ್ದ ಕಾರಣದಿಂದ ನಾವು ಕನ್ಸಲ್ಟೆಂಟ್ IHCನ ಒಂದು ಕನ್ಸಲ್ಟೆಂಟ್ ಮುಖಾಂತರ ಇಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡುವಂಥ ರೀತಿಯಲ್ಲಿ ಒಂದು ಕ್ರಮ ತಗೊಂಡಿದ್ದೀವಿ। ಈಗಾಗಲೇ ಅವರೊಂದು ಡ್ರಾಫ್ಟ್ ಮಾಸ್ಟರ್ ಪ್ಲ್ಯಾನ್ ಅವರು ಕೊಟ್ಟಿದ್ದಾರೆ। ಈ ಹಂತ ಭಾಳ ಒಂದು ಪ್ರಿಲಿಮಿನರಿ ಸ್ಟೇಜ್, ಯಾಕೆಂದರೆ ಅವರು ಕೆಲವೊಂದು ವರ್ಕ್ ಸಜೆಸ್ಟ್ ಮಾಡಿದ್ದಾರೆ, ಆದರೆ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ನಾವು ಸಂಪರ್ಕ ಮಾಡಬೇಕು, ಇಲ್ಲಿ ವಿಸಿಟ್ ಮಾಡಬೇಕು। ಇದೊಂದು ದೊಡ್ಡ ನಗರ, ಇದು ಮಾಡಲಿಕ್ಕೆ ಅಸಾಧ್ಯತೆ ಇದೆ, ಅದನ್ನು ಆಯ್ಕೆ ಮಾಡಲಿಕ್ಕೆ ಮಾನ್ಯ ನಮ್ಮ ಮಂತ್ರಿಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಾವು ಪಂಚಾಯತ್ ಮಾಡ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತು ಕನಲ್ ಎಕ್ಸ್ಪ್ಲೋರೇಷನ್ಗೆ ಯು ಕ್ಯಾನ್ ಓಪನ್ ಇಟ್ ಫಾರ್ ಟೂರಿಸಂ ಪರ್ಪಸ್ ಅಂತ ಹೇಳಿ ಅವರು ರಿಪೋರ್ಟ್ ತಯಾರು ಮಾಡಿದ್ರು। ಬಟ್ ಇದು ಪ್ರಿಲಿಮಿನರಿ ರಿಪೋರ್ಟ್ ಆಯಿತು, ದಿ ಸಾಟ್ ಫಾರ್ ಮೋರ್ ಫಂಡ್ಸ್, DPR ರೆಡಿ ಮಾಡೋಕ್ಕೆ ಮೋರ್ ಫಂಡ್ಸ್ ಹೇಳಿದ್ರು। ಬಿಕಾಸ್ ದೇಶದಲ್ಲಿ ಜಗತ್ತಿನಲ್ಲಿ ಬಿಗರ್ ನಂತರ ಇರಾನ್ ನಂತರ ಬೆಸ್ಟ್ ಕನಲ್ ಸಿಸ್ಟಮ್ ಇರೋದು ಬಿಜಾಪುರ, ದಟ್ ಇಸ್ ಇದು ಕರೇಜ್ ಸಿಸ್ಟಮ್। ಸೊ ಅದನ್ನ ನೀವು ಡೆವಲಪ್ ಮಾಡಿದ್ರೆ ಇಟ್ ಬಿಕಮ್ ಗ್ರೇಟರ್ ಬೂಸ್ಟ್ ಟು ದ ಟೂರಿಸಂ ಅಂತ ಹೇಳಿ ಅವರು ಕೊಟ್ಟರು। ಅದಕ್ಕೆ ಗವರ್ಮೆಂಟ್ ಡಿಡ್ ನಾಟ್ ಪ್ರೊವೈಡ್ ಅಡಿಷನಲ್ ಫಂಡ್ಸ್ ಟು IHCR, ನಿತಿನ್ ರಾಯಕರ್ ಇಸ್ ದಿ ಸಮ್ ಚೇರ್ಮನ್ ಸಮಥಿಂಗ್ ಲೈಕ್ ದಟ್ IHCR। ಅದರ ಬಗ್ಗೆ ತಾವು ಏನು ಕರೇಜ್ ಬಗ್ಗೆ ಒಂದು ತಾವು ಹೇಳಿದಾಗ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು, ನಾನು ಕೂಡ ಇವತ್ತು ಬೆಳಿಗ್ಗೆ ಕೆಲವೊಂದು ಪಾಯಿಂಟ್ಸಲ್ಲಿ ಹೋಗಿದ್ದೀನಿ। ಇಟ್ಸ್ ಅ ವೆರಿ ಅಂಬಿಷಿಯಸ್ ಪ್ರೋಗ್ರಾಮ್, ಯಾಕೆಂದರೆ ದ ಎಂಟೈರ್ ಸಿಟಿ ಕೆಳಗಡೆ ಇರುವಂಥ ಒಂದು ಸಿಸ್ಟಮ್, ಇದನ್ನು ಇಂಪ್ರೂವ್ ಮಾಡೋದು ಒಂದು ಕನ್ಸರ್ವೇಷನ್ ಮಾಡಬೇಕಾಗ್ತದೆ। ಯಾಕೆಂದರೆ ಅದು ಫಸ್ಟ್ ಆಫ್ ಆಲ್ ನಾವು ಡಿಗೌಟ್ ಮಾಡಿಬಿಟ್ಟು ಐಡೆಂಟಿಫೈ ಮಾಡಿಬಿಟ್ಟು ತದನಂತರ ಕನ್ಸರ್ವೇಷನ್ ಮಾಡಿ ಅದನ್ನು ಟೂರಿಸಮ್ ಫ್ರೆಂಡ್ಲಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ। ಸೊ ಮೈ ಸಜೆಷನ್ ಹ್ಯಾಸ್ ಬೀನ್, ಇವತ್ತು ಬೆಳಿಗ್ಗೆ ಕೂಡ ಚರ್ಚೆ ಮಾಡುವಾಗ ವಿ ಹ್ಯಾವ್ ಟು ಐಡೆಂಟಿಫೈ ಸ್ಟ್ರೆಚಸ್ ವೆರ್ ಇಟ್ ಕ್ಯಾನ್ ಬಿ ಟೇಕನ್ ಅಪ್। ಜನರಿಕ್ ಆಗಿ ನಾವು ಮಾತಾಡಿದರೆ ಆಗಲ್ಲ। ಸೊ ಐ ವಿಲ್ ಎನ್ಶೋರ್ ದಟ್ ವೆನ್ ಐ ಗೋ ಬ್ಯಾಕ್ IHC ಜೊತೆ ಚರ್ಚೆ ಮಾಡಿಬಿಟ್ಟು ವಿ ವಿಲ್ ಐಡೆಂಟಿಫೈ ರೀಚಸ್ ವಿಚ್ ಕ್ಯಾನ್ ಬಿ ಟೇಕನ್ ಅಪ್ and then with consultation we finalize the program. ಅವರು ಫಂಡ್ ಎಷ್ಟು ಬೇಕು ಅಂತ ಹೇಳಿದ್ರು, ಅವ್ರು ಫಂಡ್ ಅಂದರೆ ಬಾಲ್ ಪಾರ್ಕ್ ಫಿಗರ್ ಕೊಟ್ಟಿದ್ದಾರೆ, ಡೀಟೇಲಿಂಗ್ ಇಲ್ಲ। ಬಿಕಾಸ್ ಅದು ಡೀಟೇಲಿಂಗ್ ಎಕ್ಸ್ಕವೇಷನ್ ಮಾಡಬೇಕು, ಎಕ್ಸ್ಕವೇಷನ್ ಮಾಡಿದ್ರೆ ಸ್ಟೇಟಸ್ ಆಫ್ ದಿ ಟನಲ್ ನೋಡಬೇಕು, ಆ ಟನಲನ್ನು ಸುರಕ್ಷಣೆ ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕಾಗ್ತದೆ ಅದೆಲ್ಲ ನಾವು ನೋಡಿ ಟೆಕ್ನಿಕಲಿ ವೆರಿಫೈ ಮಾಡಬೇಕಾಗ್ತದೆ। ಅದರ ಥಂಬ್ ರೂಲ್ ಪ್ರಕಾರ ಅವರು ಫಿಗರ್ ಕೊಟ್ಟಿದ್ದಾರೆ। ಸೊ ವಿ ವಿಲ್, ಸೊ that the project that has been proposed is a very ambitious project, and the entire city ತಗೋಬೇಕು, which I feel at preliminary stage ಹೇಳ್ತಾ ಇದ್ದೀನಿ, because we have been discussing it for probably 6-7 years now. So my suggestion has been that take a reach which is practical, take a reach which can be taken up quickly, take a short stretch, ಅದನ್ನ ಕಂಪ್ಲೀಟ್ ಮಾಡಿ, if we can show that it has potential, then we can go ahead. So more than 50% is already completely damaged, destroyed. ಯಾರು ಕೊಡಲಿಲ್ಲ ಸಭೆಗೆ ಮಾಡುವ ಬಗ್ಗೆ ಹೇಳಿದ್ದಾರೆ। ನಿಮಗೆ ಹಾಗೆ ನಾವೆಲ್ಲರೂ ಕೂಡ ಎಲ್ಲ ಮುಖಂಡರು ಬಿಜಾಪುರನ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಯೋಗಕ್ಕೆ ಸಮಗ್ರ ಮಾಹಿತಿ ಮಾಡಿಕೊಡ್ಬೇಕಂತ ಅವರೇ ಆಕ್ಷನ್ ಪ್ಲಾನ್ ಕೆಲಸ ಆಗಬೇಕು। ಈಗಾಗಲೇ ಅವರು ಹೇಳಿದ್ದಾರೆ, IHC ಅವರು ಸ್ವಲ್ಪ ಆಕ್ಷನ್ ಪ್ಲಾನ್ ಕೊಟ್ಟಿದ್ದಾರೆ। ಫಸ್ಟ್ ಹ್ಯಾಂಡ್ ನಾವು
ಡಿಸಿಷನ್ ಬಂದಾಗ ಆಯ್ತಪ್ಪ ನಾವು ಹೋಗೋದು ಇವತ್ತು ಡಿಸೈಡ್ ಮಾಡಿದ್ವಿ, ಇವತ್ತು ಬಂದಿದ್ದೀವಿ. ಬೆಳಗ್ಗೆ 6 ಗಂಟೆ ನಾವು ಎಲ್ಲ ಇಲ್ಲಿ ಮತ್ತು ಮರಿಗಿನಿಂದ ಎಲ್ಲ ಒಂದು 4 ಕಡೆ ನಾವು ಎಲ್ಲ ಪ್ಲೇಸ್ ನೋಡಿದ್ದೀವಿ. ಈ ಕಡೆ ಪ್ಲೇಸ್ ನೋಡಿದ್ದೀವಿ, ತಾಜ್ಮಹಲ್ ನೋಡಿದ್ದೀವಿ. ಎಲ್ಲ ನೋಡಿದ ಮೇಲೆ ಈಗ ಎರಡು ಕ್ರಿಸ್ಟಲೈಸ್ ಪ್ರೊಡಕ್ಷನ್ ಪ್ಲಾನ್ ಇದೆ. ಯಾವ ಇನ್ನು ಶಾರ್ಟ್ ಟರ್ಮ್ ಅಲ್ಲಿ ನಾವು ತಗೋಬೋದು, ಲಾಂಗ್ ಟರ್ಮ್ ಯಾವ ತಗೋಬೋದು ಮತ್ತು ಕರೆಕ್ಟ್ ಹೇಳಿದಂತೆ ಫುಲ್ ಎಸ್ಟೇಟ್ ಆಗಿ ಬಂದು ಅದು ಕಷ್ಟ ಆಗ್ತದೆ. ಮತ್ತು ಎಸ್ಟೇಟ್ partners, ISN partners. You use just one farm where we can easily like 500 feet or 1 kilometer develop it. ಈ ಕಡೆಯಿಂದ ಒಂದು ಕಡೆ ಎಂಟ್ರಿ ಆಗಲಿ, ಒಂದು ಕಡೆ ಎಕ್ಸಿಟ್ ಆಗಲಿ, ಸೇಫ್ಟಿ ಸೆಕ್ಯೂರಿಟಿ ಎಲ್ಲ ನಾವು ನೋಡಬೇಕು. ಯಾಕಂದ್ರೆ ನಾವು ಹಂಗೆ ನಾವು ಓಪನ್ ಮಾಡಿ ನಾವು ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಬಿಕಮ್ಸ್ ಹೆರಿಟೇಜ್. ಈಗ ಕರ್ನಾಟಕದಲ್ಲಿ ಉಳಿದಿದ್ದು ಮೈಸೂರು ನಂತರ ಬಿಜಾಪುರ ಒಂದೇ ಉಳಿದಿದೆ. ಸ್ವಲ್ಪ ಮಾಡಲ್ ಮಾಡಿ ಬಗ್ಗೆ ತರ ಮಾಡಿ ಮಾಡ್ಬೋದು ಸರ್. ಇದು ಬಸ್ ಇಸ್ ನಾಟ್ ನೋ ಬಸ್ ಎಲ್ಲ ಹೋಗ್ಬೋದು. ದೇರ್ ಇಸ್ ನೋ ಪಾಯಿಂಟ್ ಇನ್ ಗಿವಿಂಗ್ ಬಸ್. ವಿಲ್ ಎಕ್ಸಾಮಿನ್ ಇಟ್ ಒಂದ್ಸಲ ಅಲ್ಲ ಸರ್, ಇವತ್ತು ಚರ್ಚೆ ಮಾಡೋಣ. ಇವತ್ತು ಟಾಟಾ ಅವರಿಗೆ ನಾವು ಪ್ರಮೋಟ್ ಮಾಡ್ತೀವಿ. ಬಟ್ ಇಬ್ರಾಹಿಂ ರೋಜಾ ಅಂಡ್ ಆಲ್ ಇಸ್ ಆರ್ ಸ್ಟ್ಯಾಂಡರ್ಡ್ ಫೋಟೋಗ್ರಾಫ್ಸ್ ದಟ್ ವಿ ಪುಟ್. ಎಲ್ಲ data that I have is that it has been increasing for the last so many years, but I am not saying that we are still promoting. Golgumbaz is one of the places, Bijapur is one of the 20 destinations, so we are promoting wherever it is possible, we promote, but there will be some differences. ಯಾಕಂದರೆ ಕೆಲವೊಂದು ಕಡೆ ಫೆಸ್ಟಿವಲ್ಸ್ ಆಗುತ್ತೆ. ಮೈಸೂರಲ್ಲಿ ಫೆಸ್ಟಿವಲ್ ಆದಾಗ ಪ್ರಚಾರ ಜಾಸ್ತಿ ಸಿಗ್ತದೆ, ಕೆಲವೊಂದು ಕಡೆ ಪ್ರಚಾರ ಆಗೋದು. we have Bijapur in mind and promotion ಮಾಡುವಾಗ it is plans of ನಾವು ಹೋಗಿದ್ದೀವಿ. ಈ ಪ್ರೊಫೆಷನಲ್ ವಿಡಿಯೋಸ್ ಅಲ್ಲಾಗಿ ಇವತ್ತು ಕೂಡ ಶೂಟಿಂಗ್ ಆಗಿದೆ. ಗೋಲ್ಗುಂಬಜ್ ಬ್ಯಾಂಗ್ಳೂರ್ ವಿಶೇಷ ತಂಡ ಬಂದಿದೆ. ಇವತ್ತು ಕೂಡ ನಾವು ಕಡೆ ಹೋದಾಗ ಸೊ ನಮ್ಮ ಸಕಾಲದಲ್ಲಿ ಗೋಲ್ಗುಂಬಜ್ ಕಡೆಗಣಿಸಿದ್ರೆ ಹಂಗಿದ್ದಿಲ್ಲ. ವಿ ಆರ್ ಟೇಕಿಂಗ್ ಕೇರ್ ಆಫ್ ಆ್ಯಂಡ್ ಟುಡೇ ಆಲ್ಸೋ ಪ್ರೊಫೆಷನಲ್ ವಿಡಿಯೋದಲ್ಲಿ 100% ಗೋಲ್ಗುಂಬಜ್ ಬಂದಿದೆ. What is the shooting is going? Government Bijapur in the state of Karnataka. Advertisement given officially by the Karnataka government. We can have a discussion on it. Because we can have a discussion on it. I will show you lot of photographs. Bijapur photographs. We normally keep Bijapur in mind whenever we do a show. As an example, what Mohsin has said, morning only TV campaign only. Bijapur is part of that whole story. So. ಚರ್ಚೆನೇ ಬೇಡ. Now we ensure that Bijapur is one of the 20 destinations. I am telling you that I don't need to select it. ಅಕ್ಕಪಕ್ಕ ಮಾನ್ಯುಮೆಂಟ್ ಪಕ್ಕ ಸ್ವಚ್ಛತೆ ಇಲ್ಲ, ರೋಡ್ ಇಲ್ಲ, ಎಲ್ಲ ಗಟಾರ ನೀರು ಮಾನ್ಯುಮೆಂಟ್ ಮುಂದೆನೇ ಇರ್ತದೆ. ಇದ್ರ ಬಗ್ಗೆ ಏನ್ ತಗೊಂಡಿದ್ರಿ? ಯಾಕಂದ್ರೆ ಇದು ಕಂಟಿನ್ಯೂ ಸ್ಟಾರ್ಟ್ ಇದೆ. ನಾವು ಇದ್ರ ಬಗ್ಗೆ ಹೇಳ್ತಾನೆ ಇದ್ದೀವಿ. ಸ್ವಚ್ಛತೆನೇ ಇಲ್ಲ ಅಂದಾಗ ಪ್ರವಾಸಿಗರು ಅದಕ್ಕೆ ಬೇಸಿಗೆನೆ ಪಡ್ಕೊಳ್ತಾರೆ. ನಾನು ಎಷ್ಟು ಸತಿ ನೋಡಿದ್ದೀನಿ, ಫಾರಿನರ್ಸ್ ಬಂದವರೆಲ್ಲ ಬರೀ ತಿಪ್ಪೆ ಫೋಟೋನ ಪಡ್ಕೊಳ್ತಿರ್ತಾರೆ. ಹಂದಿ ತಿಪ್ಪೆ, ರೋಡ್ಸ್ ಇರಲ್ಲ. As you said, cleanliness is one issue. ಅದು ಬಜೆಟ್ ಸ್ಪೀಚ್ ಅಲ್ಲಿ ಕೂಡ ಬಿಜಾಪುರ್ ಪ್ರವಾಸಿ ತಾಣವನ್ನು ಸ್ವಚ್ಛ ಮಾಡಲಿಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ನಾವು ಆಕ್ಷನ್ ಪ್ಲಾನ್ ನಾವು ಕಾರ್ಪೊರೇಷನ್ ಕಮಿಷನ್ ವತಿಯಿಂದ ತಗೊಂಡಿದ್ದೀವಿ. ಬಹುಶಃ ಇವತ್ತು ಕೂಡ ನಾವು ಚರ್ಚೆ ಮಾಡ್ತೀವಿ. ನಾವು ಏನು ಹೇಳಿದ್ದೀವಿ ಅಂದರೆ, ಯಾವುದೇ ಪ್ರವಾಸಿ ತಾಣ ಇದ್ದಾಗ ಟಿಪಿಕಲಿ ಕ್ಲೀನಿಂಗ್ ಸೈಕಲ್ ಇಸ್ ವಾಟ್ ಒನ್ಸ್ ಅ ಡೇ ಆರ್ ಟ್ವೈಸ್ ಅ ಡೇ ಕ್ಲೀನ್ ಮಾಡ್ತಾರೆ. ಬಟ್ ಪ್ರವಾಸಿ ತಾಣಗಳಿದ್ದಾಗ ಸೈಕಲ್ ಶುಡ್ ಬಿ ಮೋರ್ 4 hours 6 hours ಅಲ್ಲಿ ಕ್ಲೀನ್ ಮಾಡುವಂಥ ಒಂದು ವ್ಯವಸ್ಥೆ ಶುರು ಮಾಡಬೇಕು. ಅದಕ್ಕೆ ಸರ್ಕಾರ ದುಡ್ಡು ಕೊಡೋಕ್ಕೂ ತಯಾರಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಮಿ ಅನ್ ಆಕ್ಷನ್ ಪ್ಲಾನ್. ನಾವು 2-3 ಸರಿ ಚರ್ಚೆ ಕೂಡ ಮಾಡಿದ್ದೀವಿ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ವಿ ವಿಲ್ ಎನ್ಶೋರ್ ದಟ್ ದ ಮೇಜರ್ ಮಾನ್ಯುಮೆಂಟ್ಸ್ ಕ್ಲೆನ್ಲಿನೆಸ್ ಇಸ್ ಪ್ರೊವೈಡೆಡ್ ಫಾರ್. ಆಲ್ರೆಡಿ ಗಿವನ್ ಇನ್ ದ ಬಜೆಟ್ ಸ್ಪೀಚ್. ಈ ಕರೆಂಟ್ ಇಯರ್ ಬಜೆಟ್ ಸ್ಪೀಚ್ ಅಲ್ಲಿ ಕ್ಲೆನ್ಲಿನೆಸ್ ಬಗ್ಗೆ ರೋಡ್ಗಳು ಬಹಳ ಬಿಕ್ಕಟ್ಟಾಗಿರುತ್ತದೆ, ಅಲ್ಲಿ ಗಾಡಿಗಳೇ ಹೋಗಲ್ಲ. ಸೊ ದೋಸ್ ಆರ್ ಸೊಲ್ಯೂಷನ್ಸ್ ವಿಚ್ ಕಾರ್ಪೊರೇಷನ್ ಹ್ಯಾಸ್ ಟು ಫೈಂಡ್. ಎಲ್ಲ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಮಾಡೋಕ್ಕಾಗಲ್ಲ. ಕೆಲವೊಂದು ಭಾಗದಲ್ಲಿ ನಾವು ನೀವು ಹೇಳ್ಬೋದಲ್ಲ ಅವರಿಗೆ. ಈಗ ಇಬ್ರಾಹಿಂ ರೋಜಾ, ಜುಮ್ಮಾ ಮಸೀದಿ ಇವೆಲ್ಲ ರೋಡ್ಸ್ ಇಲ್ಲ. ಅದೊಂದು ಸ್ವಲ್ಪ ವಿಶ್ವ ಪಾರಂಪರಿಕ ಪಟ್ಟಿಯ ಬಗ್ಗೆ ಈಗ ಅದನ್ನು ಫೈನಲ್ ರಿಪೋರ್ಟ್ IHCN ಅವರು ಮಾಡಿದ್ದಾರೆ. ವಿ ವಿಲ್ ಎನ್ಶೋರ್, ವಿ ವಿಲ್ ಪರ್ಸ್ಯೂ ದ ಮ್ಯಾಟರ್. ವಿ ವಿಲ್ ಎನ್ಶೋರ್ ಬಿಕಾಸ್ ದರ್ ಆರ್ 3 that are pending. ಅಂದರೆ ಬಿಜಾಪುರ್ ಇಸ್ ಒನ್, ಬೇಲೂರ್ ಇಸ್ ಒನ್, ಆ್ಯಂಡ್ ಶ್ರೀರಂಗಪಟ್ಟಣ ಇಸ್ ಒನ್. 3 of them are pending.
One report is nearly finalized. I will ensure that we will pursue from the department with the ESI and it is sent to UNESCO very shortly. ಸರ್ 10 ಕೋಟಿ ರೂಪಾಯಿ ಗವರ್ನಮೆಂಟ್ ಬಿಜಾಪುರಿಗೆ ಕೊಟ್ಟಿತ್ತು ಬಜೆಟ್ ಅಲ್ಲಿ ಟೂರಿಸಂ ಪ್ಲಾಜಾ ಮಾಡಕ್ಕೆ ಅಂತ ಹೇಳಿ ಮತ್ತೆ ಟೂರಿಸಂ ಸರ್ಕಿಟ್ ಒಂದು ಪ್ರಪೋಸಲ್ ವಾಸ್ ವೆರಿ ಮಚ್ ಮೂಡೆಡ್ ಇನ್ ಬಜೆಟ್ ಆ ಟೂರಿಸಂ ಪ್ಲಾಜಾ ಎಲ್ಲಿವರೆಗೆ ಬಂತು ಅಂತ ಸ್ವಲ್ಪ ಗಮನ ತರಬಹುದು ಟೂರಿಸಂ ಪ್ಲಾಜಾ ಗವರ್ನಮೆಂಟ್ ಸ್ಟೇಟ್ ಬಿಜಾಪುರ ಕೊಟ್ಟಿತ್ತು ಬಹುಶಃ ಮೀಟಿಂಗ್ ಅಲ್ಲಿ ಅದು ಚರ್ಚೆ ಮಾಡ್ತೀವಿ ಅದು ಅಧಿಕಾರಿಗಳ ಮೀಟಿಂಗ್ ನಾವು ಕರೆದಿದ್ದೀವಿ ವಿಲ್ ಫೈಂಡ್ ಔಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಐ ವಿಲ್ ಡೂ ಅ ರಿವ್ಯೂ ಆಫ್ ದಟ್ ಒನ್ ಓಕೆ ಈಗ ಐಎಕ್ಸಿ ತಾವು ಡ್ರಾಫ್ಟ್ ಪ್ರಪೋಸಲ್ ಕೊಟ್ಟಿದ್ದಾರೆ ಡ್ರಾಫ್ಟ್ ವಾಟ್ ಆರ್ ದ ಬೇಸಿಕ್ ಫೀಚರ್ಸ್ ಅದರ ಏನೇನು ಟು ಪ್ರಿಲಿಮಿನರಿ ವಿಲ್ ಡಿಸ್ಕಸ್ ದಟ್ ಯಾಕಂದ್ರೆ ಅದು ಬಿಟ್ಟು ಹೋಗಿದೆ ನೀವೇ ಕೇಳ್ತೀರಿ ಈಗ ಇದೊಂದು ಬಿಟ್ಟು ಹೋಗಿದೆ ಅದೊಂದು ಸೊ ಇಟ್ ಇಸ್ ವೆರಿ ಸರ್ ಈಗ ದಟ್ ಇಸ್ ವಾಟ್ ಐ ಕ್ಯಾನ್ ನಾಟ್ ಡಿಸ್ಕಸ್ ದಟ್ ಬಿಕಾಸ್ ಇಟ್ ಇಸ್ ವೆರಿ ಪ್ರಿಲಿಮಿನರಿ ಯಾಕಂದ್ರೆ ಇಟ್ ಇಸ್ ಅ ಫಸ್ಟ್ ಕಟ್ ಶೇಪ್ ಬಂದ್ರೆ ವಿ ವಿಲ್ ಶೇರ್ ಸರ್ ಈಗ ಬಿಜಾಪುರ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ನವರಸಪುರ ಉತ್ಸವ ಪ್ರಮುಖ ಪಾತ್ರ ದುಡ್ಡಿದ್ರೂ ಕೂಡ ಈವರೆಗೂ ಉತ್ಸವಗಳು ಆಗ್ತಾ ಇಲ್ಲ ಅದು ಪ್ರವಾಸೋದ್ಯಮದ ಒಂದು ಭಾಗ ಅಲ್ವಾ ನವರಸಪುರ ಉತ್ಸವ ಈ ಬಾರಿ ಕಂಡಕ್ಟ್ ಮಾಡೋ ಬಗ್ಗೆ ನಾವು ಎಸ್ಟಿಮೇಟ್ ತಯಾರು ಮಾಡಿಕೊಂಡು ಈಗ ಮಿನಿಸ್ಟರ್ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೇವೆ ಮೋಸ್ಟ್ ಪ್ರಾಬಬಲಿ ಜನವರಿಯಲ್ಲಿ ಮಾಡಕ್ಕೆ ಸಾಧ್ಯತೆ 100% ಫಂಡ್ಸು ನಮ್ಮ ಹತ್ರ ಈಗಾಗಲೇ ಬಾಕಿ ಹಿಂದಿನ ವರ್ಷ ಎಲ್ಲ ಮಂಜೂರಾತಿ ಸೇರಿ 1,20,00,000 ಫಂಡ್ಸ್ ಇದೆ ನಮ್ಮ ಹತ್ರ ಬಟ್ ನಮ್ಮ ಎಸ್ಟಿಮೇಟ್ ಪ್ರಕಾರ ಸಾಕಾಗಲಿಕ್ಕಿಲ್ಲ ಹಾಗೆ ಹಿಂದೆ ಏನು ಮಾಡಿದರೆ ಆ ಗ್ರ್ಯಾಂಡ್ ಸ್ಕೇಲಲ್ಲಿ ಮಾಡಿದರೆ ನಮಗೆ ಕಡಿಮೆ ಅಂತೂ 3 ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ನಮ್ಮ ಅಂದಾಜು ಆದರೆ ಈಗಾಗಲೇ ನಮ್ಮ ಹುಳಿ ಉತ್ಸವ ಅಂತ ಬೇರೆ ಕಡೆ ಎಲ್ಲ ನೋಡಿದ್ವಿ ಅವರು ಈ ವರ್ಷ ಶಾರ್ಟನ್ ಮಾಡಿದ್ದಾರೆ 3 ದಿನ ಪ್ರೋಗ್ರಾಮ್ ಒಂದೇ ದಿನ ಪ್ರೋಗ್ರಾಮ್ ಮಾಡಿದ್ದಾರೆ ನಾವು ಕೂಡ ಅದನ್ನು ಸರಳ ಮಾಡಿ 1 ದಿನಕ್ಕೆ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ ಮೀಟಿಂಗ್ ಆದಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮಗೆ ಈ ಬಗ್ಗೆ ಬ್ರೀಫ್ ಮಾಡ್ತಾರೆ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನ್ನಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।